Okay, so good morning to all. In the previous class, we have started with key purpose of using IT in business. Correct? Nenpada? Remember, in the previous class, we have started with key purpose of using IT in business. Okay, that means ನಾವು IT ನ ಬಿಸ್ನೆಸ್ ಒಳಗ ಯೂಸ್ ಮಾಡಿದ್ರೆ ಹೆಂಗಿರ್ತದೆ ಅಂತ ಹೇಳಿ ಅದ ಓಕೆ ಸೊ ನಾವು ನೋಡಿದ್ವಿ ಏನೇನು ನೋಡಿದ್ವಿ ಎನಿಬಡಿ ಕ್ಯಾನ್ ಸೇ ಮಿ ಜಸ್ಟ್ ಆಸ್ ಅ ಗ್ಲಾನ್ಸ್ ನಾ ಹೆಂಗೆ ಗ್ಲಾನ್ಸ್ ಮಾಡ್ತೀನಿ ಹಂಗೆ ಮಾಡ್ತೀರಾ ಯಾರಾದ್ರೂ ಮಾಡ್ಬಿಡ್ರಿ ಕೇಳೋದ್ರಾಗ ನನ್ನ ಟೈಮ್ ಹೋಗ್ತದೆ ಓಕೆ so what is the thing is in this we are going to take IT ನ ಒಂದು ಥಿಂಗ್ ಅಂತ ತಗೊಂಡ ಅಥವಾ ಒಂದು IT ಒಳಗಿದ್ದೆಲ್ಲ ಪ್ರೋಸೆಸ್ ನ ತಗೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಬಿಸ್ನೆಸ್ ನ ಆಟೋಮೇಷನ್ ಮಾಡ್ತೀವಿ ಓಕೆ ಸೊ ಬಿಸ್ನೆಸ್ ನ ಆಟೋಮೇಷನ್ ಮಾಡ್ತೀವಿ ಆಮೇಲೆ ಏನಾದ್ರೂ ಹೊಸ ನ್ಯೂ ಇನೋವೇಟಿವ್ಸ್ ನ ಮಾಡೋದಿತ್ತಂತಂದ್ರೆ IT ನ ಯೂಸ್ ಮಾಡ್ತೀವಿ ಸೊ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಾಗ್ತದೆ ನಮ್ದು IT ಯೂಸ್ ಮಾಡೋದ್ರಿಂದ ಏನಾಗ್ತದೆ ಹೇಳ್ತಾನಂತಂದ್ರೆ ನಮ್ದು ಬಿಸ್ನೆಸ್ ಒಂದು ಲೀಡರ್ಶಿಪ್ ಪೊಸಿಷನ್ ಗೆ ಬರ್ತದೆ ಅಂತ ಹೇಳ್ತಾನೆ ಓಕೆ ಸೊ ಟೋಟಲಿ IT ಯೂಸ್ ಮಾಡೋದ್ರಿಂದ ಏನಾಗ್ತದೆ ಆಟೋಮೇಷನ್ ಪ್ರೊಸೆಸ್ ಆಗ್ತದೆ ಆಟೋಮೇಷನ್ ಪ್ರೊಸೆಸ್ ಆಗ್ತದೆ ಅಂತಂದ್ರೆ ಎಲ್ಲಾನು ಫಾಸ್ಟ್ ಆಗಿ ನೀವು ಮಾಡ್ಬೋದು ಓಕೆ ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಏನಂತಂದ್ರೆ ಲೈಕ್ ಏನ್ ಕೊಟ್ಟಿದ್ರು ಅವರು ನಾವು ಮ್ಯಾನ್ಯುವಲಿ ಎಲ್ಲಾ ಮಾಡ್ಕೋತ ಕೊಡಕತ್ತ ಏನ್ ಕೊಟ್ಟಿದ್ರು ಪೇರೋಲ್ ಓಕೆ ಪೇರೋಲ್ದ ನಾವು ಮ್ಯಾನ್ಯುವಲಿ ಎಲ್ಲಾ ಮಾಡ್ಕೋತ ಕೊಡಕತ್ತ ಓಕೆ ಏನ್ ಮಾಡ್ಬೇಕಂತ ಹೇಳ್ತಾನವ ಆಟೋಮೇಷನ್ ಮಾಡಿದ್ವಿ ಅಂತಂದ್ರೆ ಪೇರೋಲ್ IT ಯೂಸ್ ಮಾಡಿ ಆಟೋಮೇಷನ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ ಲೈಕ್ ನಾವು 10,000 ಎಂಪ್ಲಾಯೀಸ್ ದ ಸ್ಯಾಲ್ರಿ ಅದ ಏನಿರ್ತದೆ ಫಾಸ್ಟ್ ನಾವು ಮಾಡ್ಬೋದು ಅಂತ ಹೇಳ್ತಾನ ಓಕೆ ಸೊ ಅದನ್ನೇ ಒಂದು ಎಕ್ಸಾಂಪಲ್ ಕೊಟ್ಟಾನವ ಪೇರೋಲ್ ನೀವು ಯಾಕೆ ತಡ ಮಾಡಿ ಬರ್ತೀರೋ ನಾ ಅಟೆಂಡೆನ್ಸ್ ತಗೊಂಡಿರ್ತೀನಿ ಮತ್ತೆ ನಿಮ್ಗೆ ಹೆಸರುಗಳು ಹಾಕೋದ್ ಕೊಡ್ತೀನಿ ಓಕೆ ಓಕೆ ಸೊ ಹಿ ಟುಕ್ ದ ಪೇರೋಲ್ ಆಸ್ ದ ಎಕ್ಸಾಂಪಲ್ ಓಕೆ ಸೊ ಪೇರೋಲ್ ಅಂತ ಒಂದು ಎಕ್ಸಾಂಪಲ್ ತಗೊಂಡು ಅಲ್ಲಿ ಏನ್ ಹೇಳಾಕತ್ತಾನಂತಂದ್ರೆ IT ಒಳಗ ನೀವು ಎಂಪ್ಲಾಯೀಸ್ ಇನ್ ಸ್ಯಾಲ್ರಿ ಸ್ಲಿಪ್ ಜನರೇಟ್ ಮಾಡೋದಾಗ್ಲಿ ಅಥವಾ ಎಂಪ್ಲಾಯೀಸ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡೋದಾಗ್ಲಿ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀವಿ ಅಂತ ಇಟ್ ಇಸ್ ಬೇಸ್ಡ್ ಆನ್ ಇಂಕ್ರಿಮೆಂಟೇಶನ್ ಇರ್ತದ ಆಮೇಲೆ ಲೀವ್ಸ್ ಇರ್ತಾವ ಓಕೆ ಅವ್ರದ್ದು ಏನಾದ್ರು ಎಕ್ಸ್ಟ್ರಾ ಓವರ್ ಟೈಮ್ ವರ್ಕ್ ಮಾಡಿದ್ರೆ ಅದನ್ನ ಸೊ ಅವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸ್ಯಾಲ್ರಿನ ಹಾಕ್ಬೇಕಾಗ್ತದೆ ಓಕೆ ಬಟ್ ಓನ್ಲಿ ಫ್ಯೂ ಪೀಪಲ್ಸ್ ಒಂದು ಇನ್ಸ್ಟಿಟ್ಯೂಷನ್ಯಾಗ ಅಥವಾ ಒಂದು ಆರ್ಗನೈಸೇಷನ್ ಒಂದು ಫ್ಯೂ ಪೀಪಲ್ಸ್ ಇತ್ತು ಅಂತಂದ್ರೆ ಈಸಿಲಿ ಕ್ವಿಕ್ಲಿ ನಾವು ಮ್ಯಾನ್ಯುವಲಿ ಮಾಡ್ಬೋದು ಓಕೆ ಬಟ್ ವೆನ್ ವಿ ಕನ್ಸಿಡರ್ ಆಸ್ ಅ 10,000 ಪೀಪಲ್ಸ್ ಆರ್ ಎಂಪ್ಲಾಯೀಸ್ ಅದನ್ನ ಮಾಡೋದು ಈಸಿಲಿ ಆಗಲ್ಲ ಅಂತ ಹೇಳ್ತಾನೆ ಓಕೆ ಸೊ ಅವಾಗ ಏನ್ ಮಾಡ್ತೇವೆ ನಾವು IT ನ ನಮ್ದ್ರೊಳಗ ಹಾಕೋತೀವಿ ಅಂದ್ರೆ IT ಅಪ್ಲಿಕೇಶನ್ಸ್ ನ ಯೂಸ್ ಮಾಡಿ ಸೊ ಏನದಲ್ಲ ಆಟೋಮೇಷನ್ ನ ಮಾಡ್ತೀವಿ ಸೊ ಅಲ್ಲಿ ನಾವು ಸ್ಯಾಲ್ರಿನ ಕ್ವಿಕ್ಲಿ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಆಮೇಲೆ ಆ ಪ್ರೊಸೆಸ್ ನ ನಾವು ರಿಪಿಟೇಷನ್ ಮಾಡ್ಬೋದು ಅಂತ ಹೇಳಿ ಲಾಸ್ಟ್ ಕ್ಲಾಸಸ್ ನಾಗ ನೋಡಿದ್ವಿ ಓಕೆ ಆಮೇಲೆ ಇದಕ್ಕೆ ಏನಂತ ಕರಿತಾನೆ ಅಂದ್ರೆ ಅಪ್ಲಿಕೇಶನ್ ನಾವು ಇಂಟರ್ಮೀಡಿಯೇಟ್ ಅಂದ್ರೆ ನಾವು ನಮ್ದು ಡಿಪಾರ್ಟ್ಮೆಂಟ್ ಒಳಗ ಏನ್ ಯೂಸ್ ಮಾಡ್ತೀವಲ್ಲ ಅವಕ್ಕೆಲ್ಲ ಡಿಪಾರ್ಟ್ಮೆಂಟಲ್ IT ಅಪ್ಲಿಕೇಶನ್ಸ್ ಅಂತ ಕರಿತಾನ ಅಂತ ಹೇಳ್ತಾನೆ ಓಕೆ this one we have seen in the previous class remembered everyone we have took a payroll as the example and we have seen IT in a payroll application ಒಳಗ IT ನ ಹೆಂಗ್ ಯೂಸ್ ಮಾಡಿದ್ವಿ ಅಂತ ನೆನಪದ ಎಲ್ಲಾರ್ಗು do you all remember please reply only single person remembered what about others ಬರೀ ಏನಪ್ಪಗಷ್ಟು ನೆನಪದನ ಉಳ್ಕಿದವ್ರು ಯಾರು ಇಲ್ಲ ಲಾಸ್ಟ್ ಕ್ಲಾಸ್ ನೆನಪಾರಿರ ಎಲ್ಲರೂ okay your wish okay we'll go for the next class next today's class so ಏನ್ ಹೇಳಾಕತ್ತ ನೋಡ್ರಿ you may come across some common IT applications okay so common IT applications like
ಟ್ರೈನ್ ಟಿಕೆಟ್ ಮಾಡೋದು, ಓಕೆ, ರಿಸರ್ವೇಶನ್ ಟಿಕೆಟ್, ಟ್ರೈನ್ ರಿಸರ್ವೇಶನ್ ಮಾಡೋದಾಗ್ಲಿ, ಬಸ್ ರಿಸರ್ವೇಶನ್ ಮಾಡೋದಾಗ್ಲಿ, ಏರ್ಲೈನ್ಸ್ ರಿಸರ್ವೇಶನ್ ಮಾಡ್ಬೇಕಾದ್ರೆ, ಸೊ ಇವನ್ನೆಲ್ಲ ನಾವು ಐ ಟಿ ಅಪ್ಲಿಕೇಶನ್ಸ್ ನೋಡಿವ್ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಹೇಳ್ತಾನೆ. ಓಕೆ, ಸೊ ನಾವೇನ್ ಆನ್ಲೈನ್ ಟ್ರೈನ್ ಬುಕ್ ಮಾಡೋದಾಗ್ಲಿ, ಬಸ್ ಬುಕ್ ಮಾಡೋದಾಗ್ಲಿ, ಇವೆಲ್ಲ ಏನ್ ಮಾಡ್ತೀವಲ್ಲ ಇದಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಕರಿತಾನೆ. ಓಕೆ, on an online train tickets reservation system, we will never face the problem of duplicate seat allocation. Okay, that is allocation of the same seat to the just a second. Okay, duplication of the duplication allocation, and that is allocation of same seat to the more than one passenger and more allocation than the capacity, assuming that the data entered into the correct system. So ಏನ್ ಹೇಳಾಗತ್ತ ನೋಡ್ರಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಒಳಗಂತಂದ್ರೆ ನಾವು ಡೂಪ್ಲಿಕೇಟ್ ಸೀಟ್ ಅಲೋಕೇಶನ್ ನ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ವಿಲ್ ನೆವರ್ ಫೇಸ್ ದಟ್ ಪ್ರಾಬ್ಲಮ್. ಓಕೆ, ನೋಡ್ರಿ ನೀವು ಸಮ್ಹೌಟ್ ಯು ಹ್ಯಾವ್ ಸೀನ್ URL ಬುಕ್ಕಿಂಗ್ ಮಾಡಿರಿ, ಯಾರಾದ್ರೂ URL ಬುಕ್ಕಿಂಗ್ ಟ್ರೈನ್ ಬುಕ್ಕಿಂಗ್ ಮಾಡಿರಿ? ಪ್ಲೀಸ್ ರಿಪ್ಲೈ. VRL SRS ಬಸ್ ಬುಕ್ ಮಾಡೋದು ಅಥವಾ ಟ್ರೈನ್ ಬುಕ್ ಮಾಡೋದು ಮಾಡಿರ ಯಾರಾದ್ರೂ? ಓಕೆ, ಸೊ ಅಲ್ಲಿ ಸೀಟ್ ಅಲೋಕೇಶನ್ ಕೊಟ್ಟಿರ್ತಾನೆ. ಇಫ್ ಯು ಕನ್ಸಿಡರ್ ಫಾರ್ ದ VRL, ಓಕೆ, VRL ಒಂದು ಎಕ್ಸಾಂಪಲ್ ತಗೋತೀನಿ. ಎಷ್ಟು ಸೀಟ್ ಇರ್ತಾವ? 24 ಏನು ಮೇ ಬಿ ಸೀಟ್ ಇರ್ತಾವ, ಲೋವರ್ ಅಪ್ಪರ್ ಅಂತೇಳಿ ಎಲ್ಲ ಇರ್ತಾವ, ಡಬಲ್ ಸಿಂಗಲ್. ಓಕೆ, ಸೊ ಅಲ್ಲಿ ಏನಿರ್ತದೆ, ನೀವು ಒಂದ್ಸತಿ ಕ್ಲಿಕ್ ಮಾಡಿ ಅವೈಲಬಿಲಿಟಿ ತೋರಿಸ್ತದೆ. ಅವೈಲಬಿಲಿಟಿ ಎದ್ರಾಗ ತೋರಿಸ್ತದೆ? ಗ್ರೀನ್ ಒಳಗೆ ತೋರಿಸ್ತದೆ. ಬುಕ್ಡ್ ಇತ್ತಂತಂದ್ರೆ ಮೇ ಬಿ ಗ್ರೇ ಇರ್ತದೆ, ಫಿಮೇಲ್ ಇತ್ತಂದ್ರೆ ಪಿಂಕ್ ಹಿಂಗ್ ಏನೋ ಇರ್ತದೆ. ಓಕೆ, ಐ ನಾಟ್ ರಿಮೆಂಬರ್ ದ ಕಲರ್ ಎಕ್ಸಾಕ್ಟ್ಲಿ. ಓಕೆ, ಸೊ ಅವಾಗ ನೀವು ಅವೈಲಬಿಲಿಟಿ ಇತ್ತಂತಂದ್ರೆ ಏನ್ ತೋರಿಸ್ತದೆ? ಗ್ರೀನ್ ಕಲರ್ ತೋರಿಸ್ತದೆ. ಸೊ ನೀವು ಏನಾದ್ರೆ ಗ್ರೀನ್ ಕಲರ್ ಇದ್ದಿದ್ದಷ್ಟೇ ನೀವು ಬುಕ್ ಮಾಡ್ಬೋದು. ಓಕೆ, ನೀವು ಏನಾದ್ರೂ ಪಿಂಕ್ ಕಲರ್ ಮ್ಯಾಗ ಬುಕ್ ಮಾಡಿದ್ರಂದ್ರೆ ಅಲ್ಲಿ ತೋರಿಸ್ತದೆ ಆಲ್ರೆಡಿ ಬುಕ್ಡ್ ಅಂತ. ಓಕೆ, ಸೊ ಅಲ್ಲಿ ಏನಾಗ್ತದೆ, ನೀವು ಬುಕ್ ಮಾಡ್ಬೇಕಾದಾಗ ಅವೈಲಬಿಲಿಟಿ ನೋಡ್ಕೊಂಡು ಅದನ್ನ ಬುಕ್ ಮಾಡ್ತೀವಿ. ಓಕೆ, ಸೊ ನೀವು ಆಲ್ರೆಡಿ ಬುಕ್ಡ್ ಇದ್ದಿದ್ನ ಬುಕ್ ಮಾಡಕ್ ಬರಂಗಿಲ್ಲ ಅಂದ್ರೆ ಅಲ್ಲೇನ್ ಫೇಸ್ ಮಾಡಂಗಿಲ್ಲ, ನಾವು ಡುಪ್ಲಿಕೇಶನ್ ಫೇಸ್ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ಅಂದ್ರೆ ಒಂದೇ ಪ್ಯಾಸೆಂಜರ್ಗೆ ಆಲ್ರೆಡಿ ಒಂದ್ ಸೀಟ್ ಕೊಟ್ಟಿರ್ತಾನೆ, ಮತ್ತೆ ಇನ್ನೊಂದ್ ಸೀಟ್ ಕೊಡ. ನೀವು ಟ್ರೈನ್ ಟಿಕೆಟ್ಸ್ ಅವಾಗ ನೋಡ್ಬೇಕು. ಟ್ರೈನ್ ಟಿಕೆಟ್ಸ್ ಸ್ವಲ್ಪ ಹಿಂದೆ ನೋಡ್ಬೇಕಾಗ್ತೈತೆ. ಯಾವಾಗಂತಂದ್ರ ಸ್ವಲ್ಪ ದಿನ ಹಿಂದ್ ಆನ್ಲೈನ್ ಅಲ್ಲ, ಮ್ಯಾನ್ಯುವಲಿ ಮಾಡ್ತಿದ್ರಲ್ಲ. ಓಕೆ, ಸೊ ಮ್ಯಾನ್ಯುವಲಿ ಮಾಡ್ಬೇಕಾದಾಗ ಅಲ್ಲಿ ಕೊಲಿಷನ್ ಆಗ್ತಿತ್ತು. ಒಬ್ರು ಯಾರು ಬಂದ ನಮ್ದು ಅದರಿ ಅಂತ ಜಗಳ ಬರ್ತಿತ್ತು. ಓಕೆ, ಅವಾಗ ಹಂಗ ಆಗ್ತಿತ್ತು. ಓಕೆ, ಸೊ ಅವ್ರ ಏನ್ ಜನರೇಟ್ ಮಾಡ್ತಿದ್ರಲ್ಲ ಸ್ಲಿಪ್ ಒಳಗ ಒಂದೇ ಸೀಟಿಗೆ ಇಬ್ರು ಪರ್ಸನ್ಸ್ಗೆ ಕೊಟ್ಬಿಡ್ತಿದ್ರು. ಅವಾಗ ಒಂದೊಂದ್ಸತಿ ನಾಟ್ ಎವ್ರಿ ಟೈಮ್, ಒಂದೊಂದ್ಸತಿ ಹಂಗ ಆಗ್ತಿತ್ತು. ಓಕೆ, ಬಟ್ ಯಾವಾಗ ಆನ್ಲೈನ್ ನಾವು ಮಾಡಾಕತ್ತಿವಾಗ ಆಗಂಗಿಲ್ಲ ಅಂತ ಹೇಳ್ತಾನೆ. ಸೊ ಆನ್ಲೈನ್ ಮಾಡೋದ್ರಿಂದ ಏನಾಗ್ತದೆ, ಡುಪ್ಲಿಕೇಶನ್ ನಾವು ಮಾಡಂಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೆಚ್ಚಿಗೆ ಬಹಳ ಮಂದಿ ತಗೊಂಗಿಲ್ಲ. ಓಕೆ, ಈಗ 24 ಸೀಟ್ ಅದಾವ ಅಂತಂದ್ರೆ 24 ಮೆಂಬರ್ಸಿಗೆ ಅಷ್ಟೇ ತಗೋತೇವೆ, ಅದಕ್ಕಿಂತ ಹೆಚ್ಚಿಗೆ ಮೆಂಬರ್ಸಿಗೆ ನಾವು ತಗೊಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ದಟ್ ಈಸ್ ದ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಂತೆ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅಂತ ನೋಡ್ರಿ ಏನು, ಜಸ್ಟ್ ಸೆಕೆಂಡ್. ನೆಕ್ಸ್ಟ್ ನೋಡ್ರಿ, ದ ಆನ್ಲೈನ್ ಟ್ರಾನ್ಸಾಕ್ಷನ್ ಸಿಸ್ಟಮ್ also generates large volume of data typically stored in RDBMS. RDBMS you all know. Okay, that is relational database management system. DBMS ನಾಗ ಓದಿರ ಅಂತ ತಿಳ್ಕೊತೀನಿ. ಓಕೆ, DBMS ನಾಗ RDBMS ಓದಿರಿ. ಸೊ RDBMS ನಾಗ ಏನ್ ಮಾಡ್ತೀವಿ ನಾವು, ಲಾರ್ಜ್ ವಾಲ್ಯೂಮ್ ಆಫ್ ಡಾಟಾನ, ಅಂದ್ರೆ ನೀವೇನ್ ಡಾಟಾ ಕೊಟ್ಟಿರ್ತೀರಿ, ಲೈಕ್ ಸೀಟ್ ಅವೈಲಬಿಲಿಟಿ, ಸೀಟ್ ಬುಕಿಂಗ್ ಮಾಡ್ಬೇಕಾದಾಗ ನಿಮ್ ಡಾಟಾ ಕೊಟ್ಟಿರ್ತೀರಿ. ಓಕೆ, ಇನ್ಫಾರ್ಮೇಶನ್ ಆಗೋದಾಗ್ಲಿ, ನಿಮ್ ನೇಮ್, ಏಜ್, ಓಕೆ, ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್, ಸೊ ಇವೆಲ್ಲ ಎದ್ರಾಗ ಸ್ಟೋರ್ ಮಾಡ್ಕೋತದ ಅಂದ್ರೆ RDBMS ನಾಗ ಸ್ಟೋರ್ ಮಾಡ್ಕೋತದ ಅಂತ ಹೇಳ್ತೇವೆ. ಓಕೆ, ದಟ್ ಇಸ್ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಳಗೆ. ಓಕೆ, ಸೊ ನೀವ್ ಏನೇ ಡಾಟಾ ಕೊಡ್ರಿ, ಅಂತದೇ ಲಾರ್ಜ್ ಅಮೌಂಟ್ ಆಫ್ ಡಾಟಾ ಕೊಟ್ರು ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ RDBMS ನಾಗ ಸ್ಟೋರ್ ಮಾಡ್ಕೋತದ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, you can imagine the volume of data which gets accumulated over 1 year, say for all trains, for all passengers who would have traveled. Again, this type of historical data is very useful for business analysts. ಅಂದ್ರೆ ನಾವು ಲಾರ್ಜ್ ವಾಲ್ಯೂಮ್ ಆಫ್ ಡಾಟಾ ಏನ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ನಾವು 1 ಇಯರ್ ತನ ಅಂದ್ರೆ ಮೋರ್ ದನ್ 1 ಇಯರ್ ನಾವು ಅದನ್ನ ತಗೋಬಹುದು. ಅಂದ್ರೆ ಪ್ಯಾಸೆಂಜರ್ ಹಿಸ್ಟ್ರಿ ಆಗೋದಾಗ್ಲಿ, ನೀವು ಹೆಸರು ಕೊಟ್ಟಿರ್ತೀರಿ, ನೀವು ಬುಕ್ ಮಾಡ್ಬೇಕಾದಾಗ ನಿಮ್ ನೇಮ್, ನಿಮ್ದು ಅಡ್ರೆಸ್, ಫೋನ್ ನಂಬರ್. ಓಕೆ, ಸೊ ಅದೇನೋ ಹಿಸ್ಟೋರಿಕಲ್ ಡಾಟಾ ಏನಿರ್ತದಲ್ಲ ಅದನ್ನ ನೀವು ಕೊಟ್ಟಿರ್ತೀರಿ. ಓಕೆ, ಸೊ ಅದನ್ನ ನೀವು ಎಷ್ಟು ದಿನ ಅದ್ ಬಿಟ್ಟು ನೀವು ತಗೋಬಹುದು ಅಂತ ಹೇಳ್ತಾನೆ. ಓಕೆ, ಆಫ್ಟರ್ ದ ಇಯರ್ ಆಲ್ಸೋ ಯು ಕ್ಯಾನ್ ಟೇಕ್ ನಾಟ್ ಓನ್ಲಿ ಇಯರ್, ನೀವು ಎಷ್ಟು ದಿನ ಬೇಕಾದ್ರೂ ಅದು ಡಾಟಾ ಸ್ಟೋರ್ಡ್ ಇರ್ತದೆ. ಸೊ ಅದನ್ನ ನೀವು
ತಗೋಬಹುದು ಅಂತ ಹೇಳ್ತಾನೆ. ಸೊ ಇದು ಹಿಸ್ಟೋರಿಕಲ್ ಡಾಟಾನ ಯಾವಾಗ ತಗೋತೀವಿ ಅಂದ್ರೆ ಬಿಸ್ನೆಸ್ ಏನಾದ್ರೂ ಅನಾಲಿಸ್ಟ್ ಮಾಡ್ಬೇಕಾದಾಗ ನಾವು ಅದನ್ನ ತಗೋತೀವಿ ಅಂತ ಹೇಳ್ತಾನೆ. ಓಕೆ, next point, when you enter your personal details to register yourself in a website, the data you provide will stored in similar ways. Okay, ಅಂದ್ರೆ ನೀವೇನ್ ಡಾಟಾನ ನೀವು ಮೀನ್ಸ್ ರಿಜಿಸ್ಟರ್ ಮಾಡ್ಬೇಕಾದಾಗ ನಿಮ್ದು ಏನ್ ಪರ್ಸನಲ್ ಡೀಟೇಲ್ಸ್ ನ ಹಾಕಿರ್ತಿರಲ್ಲ ಅದನ್ನ ನೀವು ಹೆಂಗ್ ಸ್ಟೋರೇಜ್ ಮಾಡ್ತೀರ ಹಂಗ ಅದನ್ನ ಸ್ಟೋರೇಜ್ ಆಗ್ತದೆ ಅಂತ ಹೇಳ್ತಾನೆ. ಅಂದ್ರೆ ನೀವು ವೆಬ್ಸೈಟ್ ನ ಹೆಂಗ್ ಪ್ರೊವೈಡ್ ಮಾಡಿರ್ತೀರಿ, ಈಗ ನಾವು ಫಾರ್ ಎಕ್ಸಾಂಪಲ್ ಚೈತ್ರ ಎ ಬಿ ಅಂತ ಕೊಟ್ಟ ಅಂತಂದ್ರೆ ಚೈತ್ರ ಎ ಬಿನೇ ಅಂತ ಹೇಳಿ ಸ್ಟೋರ್ ಆಗ್ತದೆ, ನಾಟ್ ಚೈತ್ರ ಭೂಷಣ್ ಸ್ಟೋರ್ ಆಗಂಗಿಲ್ಲ. ಓಕೆ, ಸೊ ನೀವು ಹೆಂಗ್ ಕೊಟ್ಟಿರ್ತೀರಲ್ಲ ಹಂಗ ಅದನ್ನ ಸ್ಟೋರೇಜ್ ಒಳಗ ಸ್ಟೋರ್ ಆಗ್ತದೆ, ಬಟ್ ಅದು ಚೇಂಜ್ ಆಗಂಗಿಲ್ಲ. ಓಕೆ, ನೀವು ಹೆಂಗ್ ಪ್ರೊವೈಡ್ ಮಾಡಿರ್ತೀರಿ ಹಂಗೆ ಸ್ಟೋರ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, so this category of IT application 2 provides benefits like speed, accuracy, search capability, status inquiry, and easily update availability. Okay, ಸೊ ಇದೆಲ್ಲ ಇಂಥ IT ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡೋದ್ರಿಂದ ದಟ್ ಈಸ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಇದನ್ನ ಇಂಥವೆಲ್ಲ ಯೂಸ್ ಮಾಡೋದ್ರಿಂದ ಏನಾಗ್ತದೆ ನಮ್ಗೆ ಸ್ಪೀಡ್ ಆಗಿ ನಾವು ಮಾಡ್ಕೋಬಹುದು, ಅಕ್ಯುರೇಸಿ ಸಿಗ್ತದೆ, ಸರ್ಚ್ ಕೆಪಾಬಿಲಿಟಿ ಹೆಚ್ಚಿಗೆ ಆಗ್ತದೆ. ಓಕೆ, ನಿಮ್ದು ಸ್ಟೇಟಸ್ ಎಂಕ್ವೈರಿ ನೋಡ್ಕೋಬಹುದು. ಓಕೆ, ನೀವು ನೋಡ್ರಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಮೇಲೆ ಸೀಟ್ ನಂಬರ್ ಜನರೇಟ್ ಮಾಡ್ತಾನಲ್ಲ. ಓಕೆ, ಸೊ ಸೀಟ್ ನಂಬರ್ ಜನರೇಟ್ ಮಾಡ್ಬೇಕಾದಾಗ ನೀವು ಒನ್ ಡೇ ಏನೋ ಬಿಫೋರ್ ಹಿಂಗೇನೋ ಸೀಟ್ ಕೊಟ್ಟಿರ್ತಾರೆ. ಓಕೆ, ಸೊ ನೀವೇನ್ ನಿಮ್ ಸೀಟ್ ಕನ್ಫರ್ಮ್ ಆಗ್ಯದೋ ಇಲ್ಲೋ ನಿಮ್ ನಂಬರ್ ಬಂದದ್ದು ಇಲ್ಲೋ, ಸೊ ಅದನ್ನೆಲ್ಲ ಎಂಕ್ವೈರಿ ನೀವು ಸ್ಟೇಟಸ್ ಎಂಕ್ವೈರಿನ ನೀವು ಮಾಡ್ಕೋಬಹುದು. ಓಕೆ, ಆಮೇಲೆ ಈಸಿಲಿ ಅಪ್ಡೇಟ್ ಏನೇ ಇದ್ರು ಈಸಿಲಿ ಅಪ್ಡೇಟ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ದಿಸ್ ಟೈಪ್ ಆಫ್ IT ಅಪ್ಲಿಕೇಶನ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಆನ್ಲೈನ್ ಟ್ರಾನ್ಸಾಕ್ಷನ್. ಇಲ್ಲಿ ತನ ಏನ್ ಹೇಳಿದ ಆನ್ಲೈನ್ ಟ್ರಾನ್ಸಾಕ್ಷನ್ ಫಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಾನ ನೋಡ್ರಿ, ಪೇರೋಲ್ದು ಕೊಟ್ಟಾನ. ನೆನ್ಪಿಟ್ಕೋರಿ ಏನೇನ್ ಎಕ್ಸಾಂಪಲ್ ಕೊಟ್ಟಾನ. ನೀವು IT ಕೀ ಪರ್ಪಸ್ ಆಫ್ ಯೂಸಿಂಗ್ IT ಅಂತಂದ್ರೆ ನೀವು ಎಕ್ಸಾಂಪಲ್ ನೀವು ಬರೀಬೇಕು. ಓಕೆ, ಫಸ್ಟ್ ಎಕ್ಸಾಂಪಲ್ ಪೇರೋಲ್ದು ಕೊಟ್ಟಾನವ. ಓಕೆ, ಅಂದ್ರೆ ಎಂಪ್ಲಾಯ್ಸ್ ಪೇರೋಲ್ ಕ್ಯಾಲ್ಕುಲೇಷನ್ ಮಾಡೋದು ಆಟೋಮೆಟಿಕ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ ತಾನೇ ನಮಗ್ ಜಾಸ್ತಿ ಕೆಲಸ ಹತ್ತಂಗಿಲ್ಲ, ಎರರ್ಸ್ ಇರಂಗಿಲ್ಲ, ಆಮೇಲೆ ನಾವು ಕುಂತ್ ಮ್ಯಾನ್ಯುವಲಿ ಮಾಡೋದ್ ಹತ್ತಂಗಿಲ್ಲ. ಸೊ ಅದನ್ನ ಪೇರೋಲ್ ಒಂದು ಅಪ್ಲಿಕೇಶನ್ ಕೊಟ್ಟಾನ. ಓಕೆ, ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾನ ಆನ್ಲೈನ್ ಟ್ರಾನ್ಸಾಕ್ಷನ್ ಕೊಟ್ಟಾನ. ಓಕೆ, ಅದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಒಳಗ ನೀವು ಬುಕಿಂಗ್ ಈಸಿಲಿ ಮಾಡ್ಬೋದು, ಆಮೇಲೆ ಡುಪ್ಲಿಕೇಟ್ ಅಲೋಕೇಶನ್ ಮಾಡಕ್ ಆಗಂಗಿಲ್ಲ, ಆಮೇಲೆ ಬಹಳ ಕೆಪಾಸಿಟಿ ನೋಡ್ಕೊಂಡು ನೀವು ಕೆಪಾಸಿಟಿ ನೋಡ್ಕೊಂಡು ಅದನ್ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಅದನ್ನ ನೋಡ್ಕೊಂಡು ಮಾಡ್ತಾನ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇದನ್ನೆಲ್ಲ ಇದ್ರಾಗ ಸ್ಟೋರ್ ಮಾಡ್ತೀವಿ, RDBMS ನಾಗ ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಆಮೇಲೆ ನೀವು ಏನೇ ಹಿಸ್ಟೋರಿಕಲ್ ಡಾಟಾ ನೋಡ್ಬೇಕಾಗಿದ್ರು ಆಫ್ಟರ್ ಎ ಇಯರ್ ಆಫ್ಟರ್ ಸಮ್ ಡೇಸ್ ನಿಮ್ದು ಹಿಸ್ಟೋರಿಕಲ್ ಡಾಟಾನ ನಿಮ್ಗ ಕೊಡ್ತದೆ ಅಂತ ಹೇಳ್ತಾನೆ. ಆಮೇಲೆ ನೀವು ಹೆಂಗ್ ರಿಜಿಸ್ಟರ್ ಮಾಡಿರ್ತೀರಿ ಹಂಗ ಅದನ್ನ ನಿಮ್ಗ ಸಿಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಹಿ ಹ್ಯಾಸ್ ಗಿವನ್ ಇನ್ ದ ಆನ್ಲೈನ್ ಟ್ರಾನ್ಸಾಕ್ಷನ್. ಸೊ ಅಂಡರ್ಸ್ಟುಡ್ ಅಬೌಟ್ ದ ಆನ್ಲೈನ್ ಟ್ರಾನ್ಸಾಕ್ಷನ್, ಪ್ಲೀಸ್ ರಿಪ್ಲೈ. ಆನ್ಲೈನ್ ಟ್ರಾನ್ಸಾಕ್ಷನ್ ಗೊತ್ತಾಯ್ತಾ? Please reply. Everyone? Okay. Lower your hands. Next we'll go for the Amazon. He is taken as the Amazon. Amazon one bookstore. The example kodakatan nodri. Okay, let's turn our attention to the newer type of applications such as Amazon bookstore. Okay, Amazon bookstore application tagonda. It is a newer type of application ಅಂತ ಹೇಳ್ತಾನೆ. Okay, so newer type of application the example kodakatan nodri. In this bookstore, through the combination of internet technology and bookstore software management has completely changed the way you shop for the book. Okay, ಇಲ್ಲಿ ಏನ್ ಹೇಳ್ತಾನೆ, ಇಂಟರ್ನೆಟ್ ಟೆಕ್ನಾಲಜಿ ಮತ್ತೆ IT ಟೆಕ್ನಾಲಜಿ ಮತ್ತೆ book management software. Okay, these two applications you are using, that is IT technology, that is internet technology ಮತ್ತೆ book software management software. Okay, ಅಂದ್ರೆ book management and software ಅವೆರಡನ್ನು ಯೂಸ್ ಮಾಡಿ ನೀವು ಬುಕ್ ನ ಶಾಪ್ ಮಾಡೋದು ವೇ ಏನದ ಟೋಟಲಿ ಚೇಂಜ್ ಆಗಿದೆ ಅಂತ ಹೇಳಾಕತ್ತಾನ. ಓಕೆ, ಹಿಯರ್ ದೇರ್ ಇಸ್ ರಿಯಲಿ ನೋ ಬುಕ್ ಸ್ಟೋರ್ ದಟ್ ಯು ಕುಡ್ ವಿಸಿಟ್. ಓಕೆ, ಅಂದ್ರೆ ನೀವು ಬುಕ್ ಸ್ಟೋರ್ ಫಿಸಿಕಲಿ ಬುಕ್ ಸ್ಟೋರ್ ಇರಂಗಿಲ್ಲ ಅಲ್ಲಿ. ಓಕೆ, ಆನ್ಲೈನ್ ನೀವು ಅಮೆಝಾನ್ ಒಳಗ ಅಮೆಝಾನ್ ಏನೋ ಒಂದು ಶಾಪ್ ಹಾಕೊಂಡ್ ಕೂತಾರ ಏನಲ್ಲ ಇಲ್ಲ. ಓಕೆ, ಸೊ ಅಲ್ಲಿ ಏನಿರ್ತಾರೆ ಒಂದು ಫಿಸಿಕಲಿ ಸ್ಟೋರ್ ಇರಂಗಿಲ್ಲ ಅಂತ ಹೇಳ್ತಾನೆ. ಹಿಯರ್ ದೇರ್ ಇಸ್ ನೋ ಫಿಸಿಕಲಿ ಬುಕ್ ಸ್ಟೋರ್ ಅಥವಾ ಫಿಸಿಕಲಿ ಅಂತ ಮೆನ್ಷನ್ ಮಾಡ್ಯಾನ ಪ್ಯಾಕೆಟ್ನಾಗ, ಫಿಸಿಕಲಿ ಸ್ಟೋರ್ ಇರಂಗಿಲ್ಲ. ಓಕೆ, ನೀವು ಅಲ್ಲಿ ಇನ್ ಫ್ರಂಟ್ ಆಫ್ ಬುಕ್ ಕಲೆಕ್ಷನ್ ಅಂದ್ರೆ ಬುಕ್
ಕಲೆಕ್ಷನ್ ಅಲ್ಲಿ ಹೋಗಿ ನೀವು ತಗೊಂಗಿಲ್ಲ. ಓಕೆ, ಆಮೇಲೆ ಏನ್ ಹೇಳ್ತಾನಂತಂದ್ರ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಬುಕ್ ಕಲೆಕ್ಷನ್ and in an asile browse through the category or search the book shelves. Okay, ಅಲ್ಲಿ ಬುಕ್ ಸೆಲ್ಫಿಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ನೀವು ಬುಕ್ ತಗೊಂಡು ಬಿಲ್ ಪೇ ಮಾಡೋದು ಏನೂ ಇರಂಗಿಲ್ಲ. ಓಕೆ, ಸೊ ಅಂದ್ರೆ ಓವರ್ ಆಲ್ ಏನ್ ಹೇಳ್ತಾನ ವರ್ಚುವಲಿ ಇರ್ತದೆ ಅಂತ ಹೇಳಕತ್ತಾನ. ಸೊ ನಾವು ಯೂಶುವಲಿ ಬುಕ್ ತಗೋಬೇಕಾದಾಗ ಹೋಗ್ತೀವಿ ನಾವು ಬುಕ್ ಸ್ಟೋರಿಗೆ ಹೋದಾಗ ಏನ್ ಮಾಡ್ತೀವಿ, ಸೆಲ್ಫ್ ಬುಕ್ ಇಟ್ಟಿರ್ತಾನೆ. ಓಕೆ, ಸೊ ಅಲ್ಲಿಂದ ನಮಗೆ ಯಾವ್ದು ಬೇಕು ಅದನ್ನ ಪಿಕ್ ಮಾಡ್ಕೋತೀವಿ. ಓಕೆ, ಸೊ ಪಿಕ್ ಮಾಡ್ಕೊಂಡ ನಮಗ ಬಿಲ್ ಮಾಡಿಸ್ತೀವಿ, ಅದನ್ನ ಬಿಲ್ ಮಾಡಿಸಿ ನಮ್ಮ ಮನೆಗೆ ನಾವು ತಗೊಂಡ್ ಹೋಗ್ತೀವಿ ಯೂಶುವಲಿ. ಓಕೆ, ಬಟ್ ಇಲ್ಲಿ ಏನಂತಾನ ಅಮೆಝಾನ್, ನಾಟ್ ಓನ್ಲಿ ಅಮೆಝಾನ್, ಯಾವುದೇ ನೀವು ಒಂದು ಆನ್ಲೈನ್ ಬುಕ್ ಸ್ಟೋರ್ ತಗೊಂಡ್ರಿ ಅಂತಂದ್ರೆ ಅಲ್ಲಿ ಒಂದ್ ಯಾವ್ದು ಫಿಸಿಕಲಿ ಸ್ಟೋರ್ ಪ್ರೆಸೆಂಟ್ ಇರಂಗಿಲ್ಲ ಅಂತ ಹೇಳಾಕತ್ತಾನ. ಅಂದ್ರೆ ಎಲ್ಲಾನು ಇಲ್ಲೇ ವರ್ಚುವಲಿನೇ ಇರ್ತದೆ ಅಂತ ಹೇಳಾಕತ್ತಾನ. ಓಕೆ, applications like the one used at Amazon bookstore are called as business process model innovation application. Here what he has called as ಅಂದ್ರೆ ಅಮೆಝಾನ್ ಬುಕ್ ಸ್ಟೋರ್ ಒಳಗೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ಯಾರ ಅಂತಂತಂದ್ರೆ ಬಿಸ್ನೆಸ್ ಪ್ರೋಸೆಸ್ ಆರ್ ಮಾಡೆಲ್ ಇನೋವೇಷನ್ ಅಪ್ಲಿಕೇಶನ್ ಅಂತ ಹೇಳಕತ್ತಾನ. ಓಕೆ, ಅದಕ್ಕೊಂದು ಹೆಸರು ಕೊಟ್ಟಾನ. ದ ಅಬಿಲಿಟಿ ಟು ಟ್ರಾನ್ಸ್ಫರ್ money across the globe to any bank account from home is a new innovation. Okay, ನೀವು ಮನಿನಿಂದ ಯಾವುದೇ ಬ್ಯಾಂಕ್ ಅಕೌಂಟಿಗೆ ನೀವು ಎಲ್ಲೇ ಇರಿ ಗ್ಲೋಬ್ನಾಗ ವರ್ಲ್ಡ್ ಒಳಗೆ ಎಲ್ಲೇ ಇದ್ರು ನೀವು ಯಾವುದೇ ಬ್ಯಾಂಕ್ ಅಕೌಂಟಿಗೆ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅದಕ್ಕೆ ಏನಂತಾನ ಹೊಸ ಇನೋವೇಷನ್ ಅಂತ ಕರಿತಾನೆ. ಓಕೆ, ಸೊ ಅಂಡರ್ಸ್ಟುಡ್ ಅಬೌಟ್ ದ ಅಮೆಝಾನ್ ಬುಕ್ ಸ್ಟೋರ್ ಆನ್ಲೈನ್. ಓಕೆ, ಸೊ ಆನ್ಲೈನ್ ಬುಕ್ ಸ್ಟೋರ್ ಬಗ್ಗೆ ತಿಳಿತಾ? ಪ್ಲೀಸ್ ರಿಪ್ಲೈ. Okay, so we'll go for the next one. Lastly, let's look at the IT application that help us in decision making. Okay, so decision making ಒಳಗುನು ನಾವು IT applications ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. These applications provide facts that enable us make objective decisions. Okay, ಈ ಅಪ್ಲಿಕೇಶನ್ ಏನ್ ಮಾಡ್ತದೆ ಅಂತಂದ್ರೆ ನಾವು objective decision ಮಾಡಂಗ ಮಾಡ್ಬೋದು ಅಂತ ಹೇಳ್ತಾನೆ. ಸೊ objective decision ನಾವು ಮಾಡ್ಬೋದು ಅಂತ ಹೇಳ್ತಾನೆ. Suppose you would like to buy a new ಟೂ ವೀಲರ್. ಓಕೆ, ಹೊಸದ ಒಂದು ನ್ಯೂ ಟೂ ವೀಲರ್ ನ ತಗೋರದಿರಿ. ಓಕೆ, ಒನ್ ಆಪ್ಷನ್ ಯು ಇಸ್ ಟು ವಿಸಿಟ್ ಶೋರೂಮ್ಸ್ ಆಫ್ ಆಲ್ ಬ್ರ್ಯಾಂಡ್ಸ್, ಟೆಸ್ಟ್ ಡ್ರೈವ್ ಡಿಫ್ರೆಂಟ್ ವೆಹಿಕಲ್ಸ್ ಅಂಡ್ ಕಲೆಕ್ಟ್ ಡಾಟಾ ಶೀಟ್ ಆಫ್ ದ ವೇರಿಯಸ್ ಆಪ್ಷನ್ಸ್. ನೀವು ಹೆಂಗ್ ಮಾಡ್ತೀರಿ, ಒಂದು ಹೊಸ ವೆಹಿಕಲ್ ತಗೋಬೇಕಾಗಿತ್ತಂದ್ರ ಶೋರೂಮ್ಗೆ ಹೋಗ್ತೀರಿ, ಹೋಗಿ ಅವೆಲ್ಲ ಹೊಸ ಹೊಸ ಯಾವ್ಯಾವ ಬ್ರ್ಯಾಂಡ್ಸ್ ಅದಾವ, ಯಾವ್ಯಾವ ಚಲೋ ಅದಾವ ಎಲ್ಲ ನೋಡ್ಕೋತೀರಿ, ಒಂದು ಟೆಸ್ಟ್ ಡ್ರೈವ್ ಮಾಡ್ತೀರ. ಓಕೆ, ಆಮೇಲೆ ಅದ್ರ ರಿಲೇಟೆಡ್ ಏನ್ ಡಾಟಾ ಶೀಟ್ಸ್ ಅದಾವ ಅದನ್ನೆಲ್ಲ ತಗೊಂಡ್ ಬರ್ತೀವಿ. ಬೇರೆ ಬೇರೆ ಏನೇನ್ ಆಪ್ಷನ್ಸ್ ಅದಾವ, ಇದು ಗಾಡಿ ತಗೊಂಡ್ರೆ ಏನ್ ಆಪ್ಷನ್ ಸಿಗ್ತದೆ, ಈ ಟೂ ವೀಲರ್ ನಾಗ ಏನ್ ಆಪ್ಷನ್ ಸಿಗ್ತದೆ, ಸೊ ಅದನ್ನೆಲ್ಲ ನೀವು ಡಾಟಾ ಶೀಟ್ ನ ಕಲೆಕ್ಷನ್ ಮಾಡ್ತೀರಿ. ಓಕೆ, ಇದು ಒನ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಏನಿದೆ ಅಂತಂದ್ರೆ another option is to feed in an IT system inputs like your budget, expected mileage, availability, etc. and the system would present the best option as a comparison. So ಏನ್ ಮಾಡ್ತೀರಿ, ಐ ಟಿ ಯೂಸ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ನಿಮಗ್ ಬಜೆಟ್ ಎಷ್ಟು ಸೆಟ್ಟಿಂಗ್ ಮಾಡ್ಬೇಕಲ್ಲ ನೀವು. ಓಕೆ, ನನಗ 1 lakh ಒಳಗ ಒಂದು ಟೂ ವೀಲರ್ ಬೇಕಾಗಿದೆ, ಸೊ ನಾವು ಸೆಟ್ ಮಾಡ್ತೇವೆ. ಓಕೆ, ಇಷ್ಟು ಮೈಲೇಜ್ ಕೊಡೋದಂತ ಬೇಕಾಗಿದೆ. ಓಕೆ, ಇದು ಅವೈಬಿಲಿಟಿ ಅದನ್ನು ಇಲ್ಲೋ, ಸೊ ನೀವೆಲ್ಲ ಆಪ್ಷನ್ಸ್ ನೀವು ಅಪ್ಲಿಕೇಶನ್ ಒಳಗೆ ಟಿಕ್ ಮಾಡ್ಕೊಂಡು ಕೊಟ್ರಂದ್ರೆ ನಿಮ್ಗೆ ಆ ಪರ್ಟಿಕ್ಯುಲರ್ ನೀವು ಏನ್ ಇನ್ಪುಟ್ ಕೊಟ್ಟಿರ್ತೀರಿ ಆ ಪರ್ಟಿಕ್ಯುಲರ್ ಒಂದ್ ಸ್ವಲ್ಪ ಗಾಡಿನ ನಿಮಗ್ ತೋರಿಸ್ತದೆ. ಓಕೆ, ದಿಸ್ ಈಸ್ IT ಸಿಸ್ಟಮ್ ಬೇಸ್ಡ್. ಓಕೆ, ಸೊ ಮ್ಯಾನ್ಯುವಲಿ ಅಂತಂದ್ರೆ ನೀವೇ ಅಲ್ಲಿ ಹೋಗಿ ನಿಮ್ದು ಬಜೆಟ್ ಪ್ರಕಾರ ನೋಡ್ಕೊಂಡು ನಿಮಗೆ ಏನ್ ಬೇಕು ಅದನ್ನೆಲ್ಲ ನೋಡ್ಕೊಂಡು ಶೋರೂಮ್ಗೆ ಹೋಗಿ ಮಾಡ್ಕೊಂಡು ಬರ್ತೀರಿ. ಇಲ್ಲ IT ಯೂಸ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ನಾವಲ್ಲೇ ಕೊಡ್ತೀವಲ್ಲ ಇನ್ಪುಟ್, ನನಗೆ ಇಷ್ಟು ಬಜೆಟ್ನ ಬೇಕು. ಓಕೆ, ಎಷ್ಟು ಅಕ್ಸೆಪ್ಟೆಡ್ ಮೈಲೇಜ್ ಬೇಕು. ಓಕೆ, ಸೊ ಇಷ್ಟು ಅವೈಬಿಲಿಟಿ ಇದನ್ನ ಬೇಕು. ಸೊ ಇದನ್ನೆಲ್ಲ ಮಾಡ್ಕೊಂಡು ಸಿಸ್ಟಮಿಗೆ ಕೊಟ್ಟು ಸಿಸ್ಟಮ್ ಏನ್ ಮಾಡ್ತದೆ, ಕಂಪ್ಯಾರಿಸನ್ ಮಾಡಿ ನಮ್ಗೆ ಇಷ್ಟು ರಿಸಲ್ಟ್ ಕೊಡ್ತದೆ. ಓಕೆ, certainly the second option would help you make informed decision faster. ಓಕೆ, ಏನ್ ಹೇಳತ್ತ ನೋಡ್ರಿ, ನಮ್ದು ಸೆಕೆಂಡ್ ಆಪ್ಷನ್ ದಟ್ ಈಸ್ ಯೂಸಿಂಗ್ ಐ ಟಿ ಯೂಸ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ನಮ್ಗೆ ನಾವು ಡಿಸಿಷನ್ ನ ಫಾಸ್ಟರ್ ಆಗಿ ತಗೋಬಹುದು ಅಂತ ಹೇಳ್ತಾನೆ. ಯಾಕಂತಂದ್ರೆ ನೋಡಿ, ಈಗ ನೀವೆಲ್ಲ ಸೆಟ್ ಮಾಡಿರ್ತೀರಿ ನಿಮ್ಗೆ ಎಷ್ಟು ಬಜೆಟ್ ನಾಗದಲ್ಲ, ಸೊ ಅಷ್ಟು ಸೆಟ್ ಮಾಡಿದಾಗ ಸಾರ್ಟ್ ಔಟ್ ಆಗಿ ನಿಮಗ್ ಒಂದ್ 2 ಅಥವಾ 3 ಬರ್ತಾವ. ಓಕೆ, 2 or 3 ವೆಹಿಕಲ್ಸ್ ಬರ್ತಾವ. ಇಲ್ಲ ಅಂತಂದ್ರೆ 1 4 5 ವೆಹಿಕಲ್ಸ್ ಬಂದು ಅಂತ ತಿಳ್ಕೊ, ನಿಮ್ ಬಜೆಟ್ ನಿಮ್ದೆಲ್ಲ ನೀವ್ ಏನ್ ಇನ್ಪುಟ್ ಕೊಟ್ಟಿರ್ತೀರಿ ಅದನ್ನ ಸಾರ್ಟ್ ಔಟ್ ಮಾಡಿ 1 4 or 5 ನಿಮ್ಗೆ ಸಿಗ್ತಾವ. ಸೊ ಅವಾಗ ಏನ್ ಮಾಡ್ತೀರಿ, ಆ 4 or 5 ಒಳಗೆ ನೀವು ಒಂದು ಸೆಲೆಕ್ಟ್ ಮಾಡ್ತೀರಿ. ಸೊ ಅದೇನಾಗ್ತದೆ, ನಿಮ್ ಡಿಸಿಷನ್ ಫಾಸ್ಟರ್ ಆಗ್ತದೆ.
ಓಕೆ ವೆನ್ ಯು ಗೋ ಫಾರ್ ಶೋರೂಮ್ ಅಲ್ಲಿ ಏನಂತಂದ್ರೆ ಬಹಳಷ್ಟು ಆಪ್ಷನ್ ಇರ್ತಾವ ಅಲ್ಲಿ ನಿಮಗೆ ಮತ್ತೆ ಡಿಸಿಷನ್ ತಗೋಕ್ ಕನ್ಫ್ಯೂಷನ್ ಆಗ್ತದೆ ನಾ ಇದು ತಗೊಳ್ಳೋ ಅದು ತಗೊಳ್ಳೋ ಸೊ ನಾವ್ ಎದ್ದರ ನೋಡೋದ್ಕಿಂತ ನಾವು ಈಗ ನೋಡಿ ಬಹಳಷ್ಟು ಆಪ್ಷನ್ ಒಳಗ್ ಚೂಸ್ ಮಾಡಂದ್ರೆ ಡಿಫಿಕಲ್ಟ್ ಟಾಸ್ಕ್ ಅದ ಓಕೆ ಬಟ್ ಒಂದ್ 4-5 ಆಪ್ಷನ್ ಒಳಗ್ ಒಂದ್ ಚೂಸ್ ಮಾಡಂದ್ರೆ ಏನಾಗ್ತದೆ ಈಸಿಲಿ ಆಗ್ತದೆ ಸೊ ಅದಕ್ಕೆ ಏನಾಗ್ತಾನೆ ಸೆಕೆಂಡ್ ಆಪ್ಷನ್ ಇಸ್ ಬೆಟರ್ ಫಾರ್ ದ ಡಿಸಿಷನ್ ಫಾಸ್ಟ್ ಮಾಡಕ್ಕೆ ಈಸಿಲಿ ಅದ ಅಂತ ಹೇಳ್ತಾನೆ ಸೊ ದಿಸ್ ಇಸ್ ಪಾಸಿಬ್ಲಿ ಒನ್ ಆಫ್ ದ ಬೆಸ್ಟ್ ಪಾಸಿಬಲ್ ಯೂಸ್ ಫಾರ್ ದ IT ಸೊ ಡಿಸಿಷನ್ ಮೇಕಿಂಗ್ ಮಾಡಕ್ಕೆ ಇದು ಒಂದು ಬೆಸ್ಟ್ ಪಾಸಿಬಲ್ ವೇ ಅದ ಅಂತ ಹೇಳಕತ್ತಾನ ಓಕೆ ಸೊ ದ IT applications which help in decision making are called as decision support application ಸೊ ಇಂಥ ಅಪ್ಲಿಕೇಶನ್ ಗೆ ಏನಂತ ಕರೀತಾನ ಡಿಸಿಷನ್ ಸಪೋರ್ಟ್ ಅಪ್ಲಿಕೇಶನ್ ಅಂತ ಕರೀತಾನೆ ಕ್ಲಿಯರ್ ಪ್ಲೀಸ್ ರಿಪ್ಲೈ decision support application clear aata yes please reply what about others okay next we'll go for the next one lower your hands. These IT applications need to gather data from various sources, fit them into the user preferences, and present recommendations with ability to show more details when the user needs it. These applications are very useful for IT business analysis. Okay, so ಇಂಥ applications ನಮ್ಗೆ ಹೆಂಗ್ ಕೊಡ್ತಂತಂದ್ರೆ ಅಂತಂದ್ರೆ ಡಾಟಾನ ಗ್ಯಾದರ್ ಮಾಡ್ತದೆ ಓಕೆ ಬೇರೆ ಬೇರೆ ಸೋರ್ಸಸ್ ಅಂತ ನಾವು ಡಾಟಾನ ಗ್ಯಾದರ್ ಮಾಡ್ಬೋದು ಆಮೇಲೆ ಒಂದು ಯೂಸರ್ಗೆ ಏನ್ ಬೇಕಾದ ಪ್ರಿಫರೆನ್ಸಸ್ ಕೊಡ್ತೀವಿ ಓಕೆ ಆಮೇಲೆ ಮೋರ್ ಡೀಟೇಲ್ಸ್ ನ ಅದು ಕೊಡ್ತದೆ ಅಂತ ಹೇಳ್ತಾನೆ ಸೊ ಇದರಿಂದ ಏನಾಗ್ತದೆ ನಮ್ಗೆ IT ಬಿಸ್ನೆಸ್ ಅನಾಲಿಸ್ಟ್ ನ ಈಸಿಲಿ ಮಾಡ್ಬೋದು ಅಂತ ಅಂದ್ರೆ ಅನಾಲಿಸಿಸ್ ನ ನಾವು ಈಸಿಲಿ ಮಾಡ್ಬೋದು ಅಂತ ಹೇಳ್ತಾನೆ ಓಕೆ ಸೊ ನಾಟ್ ಓನ್ಲಿ ದ ಡಿಸಿಷನ್ ಮೇಕಿಂಗ್ ಎಲ್ಲಾನೇ ಓಕೆ ಸೊ ಎಲ್ಲ ಮಾಡೋದ್ನಿಂತ ನಾವು ಈಸಿಲಿ ನಮ್ಗೆ ಅನಾಲಿಸಿಸ್ ನ ಮಾಡ್ಬೋದು ಅಂತೇಳಿ ಹೇಳಕತ್ತಾನ ನೆಕ್ಸ್ಟ್ ಏನ್ ಹೇಳ್ತಾ ನೋಡ್ರಿ summarizing the topic as we can say IT applications are of various categories so ಇವೆಲ್ಲ ನಾವು ಟಾಪಿಕ್ಸ್ ಗೆ ಇಷ್ಟೊತ್ತು ಏನ್ ನೋಡಿದ್ವಲ್ಲ ಅವನ್ನೆಲ್ಲ ಸಮರೈಸ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ IT ಅಪ್ಲಿಕೇಶನ್ ನ ಬಹಳಷ್ಟು ಕೆಟಗರೀಸ್ ಒಳಗದ ಅಂತ ಹೇಳತ್ತಾನ ಸೊ ಯಾವ್ಯಾವ ನೋಡ್ರಿ ಫಸ್ಟ್ ಒನ್ ಇಸ್ ಆಫೀಸ್ ಇದು ನೋಡ್ರಿ ನೀವು ಆಫೀಸ್ ಪ್ರೊಡಕ್ಟಿವಿಟಿ ಆರ್ ಆಫೀಸ್ ಆಟೋಮೇಶನ್ IT ಅಪ್ಲಿಕೇಶನ್ ಓಕೆ ಸೊ IT ಅಪ್ಲಿಕೇಶನ್ ನ ಆಫೀಸ್ ಸಲಾಗ ಆಟೋಮೇಶನ್ ಮಾಡೋದಕ್ಕೆ IT ಆಫೀಸ್ ಪ್ರೊಡಕ್ಟಿವಿಟಿ ಆರ್ ಆಫೀಸ್ ಆಟೋಮೇಶನ್ IT ಅಪ್ಲಿಕೇಶನ್ಸ್ ಫಸ್ಟ್ ಇದನ್ನೇ ಹೇಳಿನಿ ಓಕೆ ಈ ಪರ್ಪಸ್ ಒಳಗೆ ನೀವು ಏನೇನ್ ಬರಿಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳಿದ ಅಂತಂದ್ರೆ ಪ್ಲೀಸ್ ಲಿಸನ್ ಕೇರ್ಫುಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಕೇಳಿದ ಎಕ್ಸ್ಪ್ಲೈನ್ ಕೀ ಪರ್ಪಸ್ ಆಫ್ ಯೂಸಿಂಗ್ IT ಇನ್ ಬಿಸ್ನೆಸ್ ಅಂತ ಕೇಳಿದ ಅಂತಂದ್ರೆ ಇವು ಏನದಾವಲ್ಲ ಇವು ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡು ಇದ್ರ ಬಗ್ಗೆ ಬರೀರಿ ಸಾಕು ಓಕೆ ಫಸ್ಟ್ ಎದ್ರ ಬಗ್ಗೆ ಬರಿಬೇಕಂದ್ರೆ ಆಫೀಸ್ ಪ್ರೊಡಕ್ಟಿವಿಟಿ ಆರ್ ಆಫೀಸ್ ಆಟೋಮೇಶನ್ IT ಅಪ್ಲಿಕೇಶನ್ ಬಗ್ಗೆ ಬರಿಬೇಕು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಡಿಪಾರ್ಟ್ಮೆಂಟಲ್ IT ಅಪ್ಲಿಕೇಶನ್ ಬರಿಬೇಕು ಸೆಕೆಂಡ್ ಪಾಯಿಂಟ್ ದಟ್ ಇಸ್ ಪೇರೋಲ್ ಎಕ್ಸಾಂಪಲ್ ಬರಿಬೇಕು ಥರ್ಡ್ ಪಾಯಿಂಟ್ ಎಂಟರ್ಪ್ರೈಸಸ್ ಲೆವೆಲ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ದಟ್ ಇಸ್ ಬಸ್ ಟ್ರೈನ್ ಇವೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಅದನ್ನ ಬಗ್ಗೆ ಬರಿಬೇಕು ನೆಕ್ಸ್ಟ್ ಬಿಸ್ನೆಸ್ ಪ್ರೋಸೆಸ್ ಆರ್ ಮಾಡೆಲ್ ಇನೋವೇಷನ್ ಅಪ್ಲಿಕೇಶನ್ ಓಕೆ ಅಂದ್ರೆ ಮಾಡರ್ನ್ ಇನೋವೇಷನ್ ಬಿಸ್ನೆಸ್ ಪ್ರೋಸೆಸ್ ಮತ್ತೆ ಮಾಡೆಲ್ ಇನೋವೇಷನ್ ಅಪ್ಲಿಕೇಶನ್ಸ್ ಬಗ್ಗೆ ಬರಿಬೇಕಂದ್ರೆ ಯಾವ್ದು ಬರಿತೀರಿ ಇದು just a second this one Amazon book application okay so Amazon ದ ಬರಿಬೇಕು okay next last one is decision support application ಅಂತಂದ್ರೆ ಟೂ ವೀಲರ್ ಎಕ್ಸಾಂಪಲ್ ಬರಿಬೇಕು ಸೊ ಇಷ್ಟು ನೀವು ಬರೆದ್ರೆ ಅಂದ್ರೆ ನೀವು ವಿಲ್ ಗೆಟ್ 5 marks only these points ನೀವು ನೆನ್ಪಿಟ್ಕೋಬೇಕು one is office productivity second one is departmental IT application third one is online transaction fourth one is business process or innovation application and fifth one is decision support application you 5 points ನೆನ್ಪಿಟ್ಕೊಂಡು ಅದರದ್ದು ರೆಸ್ಪೆಕ್ಟಿವ್ ಎಕ್ಸಾಂಪಲ್ಸ್ ಹೇಳಿನಿ ಅಮೆಝಾನ್ ಪೇರೋಲ್ ಓಕೆ ಆಮೇಲೆ ಇದು ಬಸ್ ಟಿಕೆಟ್ ಇಂದ ಓಕೆ ಇವೆಲ್ಲ ಎಕ್ಸಾಂಪಲ್ಸ್ ನೀವು ರೆಸ್ಪೆಕ್ಟ್ ಎಕ್ಸಾಂಪಲ್ಸ್ ಬರೋದಂದ್ರೆ ಇದ್ರ ಬಗ್ಗೆ ಮುಗಿದು ಓಕೆ ಸೊ ಟೋಟಲಿ ಇದು ತಿಳಿತಾ ಇವು 5 ಪಾಯಿಂಟ್ಸ್ ಹೆಂಗ್ ಬರೀತೀರ ಅಂತ ತಿಳಿತಾ ಪ್ಲೀಸ್ ರಿಪ್ಲೈ I want reply from everyone. You 5 points ಹೆಂಗ್ ಬರೀತೀರ ಅಂತ ಗೊತ್ತಾಯ್ತಾ
ಸ್ನೇಹ and ಪ್ರೀತಿ ಜ್ಯಾದ ವೇಸ್ಟ್ ಜಲ್ದಿ ಬಂದಿರಲ್ಲ ಕ್ಲಾಸ್ ಮುಗಿಯೋ ಟೈಮಿಗೆ. Okay, so next we'll go for the next thing. All this generate data of varying quality. Okay, so ಎಲ್ಲ ಏನ್ ಮಾಡ್ತದೆ, ಬೇರೆ ಬೇರೆ ಕ್ವಾಲಿಟಿದ ಡಾಟಾನ ಜನರೇಟ್ ಮಾಡ್ತದೆ ಅಂತ ಹೇಳ್ತದೆ. ಡಾಟಾ ಇಸ್ ಲೈಕ್ಲಿ ಟು ಬಿ ಎ ಡಿಫ್ರೆಂಟ್ ಫಾರ್ಮೆಟ್ಸ್. ನೀವು ಎಲ್ಲಾ ತರದ್ದು ಬೇರೆ ಬೇರೆ ಡಾಟಾ ತಗೋತೀರಿ. ಓಕೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಬೇರೆ ಡಾಟಾ ತಗೋತೀರಿ. ಓಕೆ, ಎಂಪ್ಲಾಯೀಸ್ ಬೇರೆ ಬೇರೆ ಡಾಟಾ ತಗೋತೀರಿ. ಓಕೆ, ಟೂ ವೀಲರ್ ಖರೀದಿ ಮಾಡ್ಬೇಕಂದ್ರೆ ಬೇರೆ ಡಾಟಾ. ಸೊ ಎಲ್ಲಾನು ಬೇರೆ ಬೇರೆ ಡಾಟಾ ಫಾರ್ಮೆಟ್ ಬೇರೆ ಬೇರೆ ಡಿಫ್ರೆಂಟ್ ಇರ್ತದೆ ಅಂತ ಹೇಳ್ತಾರೆ. ದೀಸ್ ಅಪ್ಲಿಕೇಶನ್ಸ್ ಮೇ ಬಿ ಡೆವಲಪ್ಡ್ ಯೂಸಿಂಗ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇವನ್ನ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ಡೆವಲಪ್ ಮಾಡ್ತೀವಿ ಅಪ್ಲಿಕೇಶನ್ಸ್. ಓಕೆ, ಇವಕ್ಕೆಲ್ಲ ಅಪ್ಲಿಕೇಶನ್ಸ್ ಬೇಕಂದ್ರೆ ಸಾಫ್ಟ್ವೇರ್ಸ್ ಬೇಕು. ಸೊ ಸಾಫ್ಟ್ವೇರ್ಸ್ ನ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಮಾಡ್ತೀವಿ ಅಂತ ಹೇಳ್ತಾನೆ. ಲೈಕ್ ಸಿ, ಪಾಸ್ಕಲ್, C++, ಜಾವಾ, ಕೋಬಾಲ್ಸ್ ಇವೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಒಳಗೆ ನಾವು ಮಾಡ್ತೀವಿ ಅಂತ ಹೇಳ್ತಾನೆ. ನೀವು ನೋಡಿ ಅಮೆಝಾನ್ ಅಂತಂದ್ರೆ ನಿಮ್ದು ಯಾವ್ದಿದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಒಳಗೆ ಬೇರೆ ಇರ್ತದೆ, ಆಪಲ್ ಅಪ್ಲಿಕೇಶನ್ ಒಳಗೆ ಬೇರೆ ಇರ್ತದೆ. ಸೊ ಎಲ್ಲ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಒಳಗೂ ಬೇರೆ ಬೇರೆ ಡಿಫ್ರೆಂಟ್ ನಾವು ರನ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ನಾವೆಲ್ಲ ಯಾವ್ದು ಡಾಟಾ ಬೇಸ್ ಯೂಸ್ ಮಾಡ್ತೀವಿ, RDBMS ಪ್ಯಾಕೇಜಸ್ ಲೈಕ್ MS SQL, Oracle, SY ಬೇಸ್ ಆರ್ DB2. ಸೊ ಇವಕ್ಕೆಲ್ಲಾನು ನಾವು RDBMS ಯೂಸ್ ಮಾಡ್ತೀವಿ. ನಾಟ್ ಓನ್ಲಿ DBMS, ಬರೀ DBMS ಎಲ್ಲ RDBMS ಪ್ಯಾಕೇಜಸ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, so this is about the key purpose of using IT in your business. So overall is the topic clear. 5 points ಬರಿಬೇಕು ನೀವು ಅಷ್ಟೇ. Clear about this topic? Fast, I want reply from everyone. Clear about this topic? 5 ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಅದ್ರದ್ದು ಎಕ್ಸಾಂಪಲ್ ಬರೆದ್ರೆ ಸಾಕು, ಮತ್ತೇನು ಹೆಚ್ಚಿಗಿಲ್ಲ ಈ ಟಾಪಿಕ್. ಓಕೆ, ನೆಕ್ಸ್ಟ್, ಎನಿಬಡಿ ಹ್ಯಾವ್ ಎನಿ ಡೌಟ್ಸ್? Anybody have any doubts? No doubts? Anybody? ಈ ಟಾಪಿಕ್ ನಾಗ ಯಾರಿಗಾದ್ರೂ ಡೌಟ್ಸ್ ಇದೆನಾ? ಇಲ್ಲ? Okay, fine then. So last topic is remaining in the first unit, first chapter. Okay, next last one the topic the first unit, first chapter. I will see that in the next class. It takes again two classes, 2 to 3 classes. Okay, 2 to 3 classes after that. So we'll see that in the next class. Okay, so we'll end here. Thank you. One more. No issues, no doubts, no problems regarding this topic. Clear? Okay. Okay, then we'll stop here. Thank you all.